ಎಷ್ಟು ಹೈಪಾಟಿನಿಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದು ಒಂದು. ಇದರ ಜೊತೆಗೆ ಮತ್ತೂ ಒಂದು ದೇವಸ್ಥಾನ ಇದೆ, ನಮ್ಮ ಬಿಷ್ಟಪ್ಪಯ್ಯ ಗೋಪುರ ಅಂತ ಕರಿತೀವಿ ವಿಜಯನಗರದಲ್ಲಿ, ಕೇಳಿರ್ಬೋದು ತಾವು. ಆ ಬಿಷ್ಟಪ್ಪಯ್ಯ ಗೋಪುರಕ್ಕೆ ಒಂದು ಪಿನ್ ಹೋಲ್ ಕ್ಯಾಮ್ರಾ ಅಂತ ಕರಿತೀವಿ. ಪಿನ್ ಹೋಲ್ ಕ್ಯಾಮ್ರಾ ಅಂತಂದರೆ ಮಕ್ಕಳೆಲ್ಲ ಓದಿರ್ತಾರೆ ಈ 10ನೇ ಕ್ಲಾಸಲ್ಲಿ ಎಲ್ಲ. ಆ ಪಿನ್ ಹೋಲ್ ಕ್ಯಾಮ್ರಾ ಇಟ್ಟಾಗ ನಮಗೆ ಆಬ್ಜೆಕ್ಟ್ ಅನ್ನೋ ಥರದ್ದು ಆಪೋಸಿಟ್ ಆಗಿ ಅದ್ರ ಮೇಲೆ ಶ್ಯಾಡೋ ಆಗಿ ಬರುತ್ತೆ. ಈ ಥರ ನಮಗೆ ವಿಜಯನಗರದಲ್ಲಿ ಒಂದು ಕಡೆ ಮಾಡಿದ್ದಾರೆ. ಸೊ ಆ ಗೋಪುರ ಇರೋ ಥರದ್ದಕ್ಕೆ ಇನ್ನೊಂದು ಕಡೆ ಅದರ ಗೋಪುರದ ಉಲ್ಟಾ ರೀತಿಯಲ್ಲಿ ಶ್ಯಾಡೋ ಕ್ಯಾಸ್ಟ್ ಆಗೋ ಥರ ಒಂದು ವಿಶೇಷವಾಗಿ. ಅಂದರೆ ಇವತ್ತಿಗೆ ನಾವು ಏನು ಮಕ್ಕಳಿಗೆ ತಂತ್ರಜ್ಞಾನ ವಿಜ್ಞಾನ ಅಂತ ಹೇಳ್ಕೊಡ್ತಿದ್ವಿ, ಇದನ್ನೇ ಸಂಪ್ರದಾಯವಾಗಿ ಆ ಕಾಲದಲ್ಲಿ ಹೇಳ್ಕೊಡ್ತಿದ್ರಷ್ಟೆ. ಯಾವ ಕಲ್ಲಲ್ಲಿ ಯಾವ ಶಕ್ತಿ ಇದೆ, ಯಾವ ಕಲ್ಲಲ್ಲಿ ಒಬ್ಬರು ಸರಿಯಾಗಿರುವಂತಹ ಆಚಾರಿಗಳು ಬಂದು ಕಲ್ಲನ್ನು ಸುತ್ತಿಗೆಯಲ್ಲಿ ಹೊಡೆದು ಪರೀಕ್ಷೆ ಮಾಡಿದ್ರು ಅಂತಂದರೆ ಆ ಕಲ್ಲಿನ ಒಳಗಡೆಯೇ ಕರೆಕ್ಟಾಗಿ ಕ್ಲಿಯರಾಗಿ ಫಾರ್ಮ್ ಆಗಿದೆಯಾ ಇಲ್ವಾ ಅಂತ ಹೇಳುವಷ್ಟು ವಿಜ್ಞಾನ ಇತ್ತು. ಅದನ್ನೇ ನಾವು ಈಗ ಜಕಣಾಚಾರ್ಯ ಮಗನ ಕಥೆಯಲ್ಲಿ ನೋಡುತ್ತೇವೆ. ಅವನು ಸುತ್ತಿಗೆಯಲ್ಲಿ ಹೊಡೆದು ಹೇಳ್ತಾನೆ ಈ ಕಲ್ಲಲ್ಲಿ ದೋಷ ಇದೆ ಅಂತ. ಅಲ್ಲಿ ಹೊಡೆದಾಗ ಆ ಕಲ್ಲಿನ ಒಳಗಡೆ ಒಂದು ಕಪ್ಪೆ ಮತ್ತು ನೀರು ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಕಲ್ಲೊಳಗಡೆ ಇದ್ದಿದ್ದಂತಹ ದೋಷ ಅವನ ಶಬ್ದದಲ್ಲಿ ಗ್ರಹಣ ಮಾಡಿ ಹೇಳ್ತಾನೆ. ಸೊ ಅಂಥ ವಿಶೇಷವಾಗಿರುವಂತಹ ಒಂದು ತಂತ್ರಜ್ಞಾನ ನಮ್ಮಲ್ಲಿ ಅವಾಗಲಿಂದ ಇತ್ತು. ಹಾಗಾಗಿ ಇವತ್ತು ಆ ಶಿವಲಿಂಗ ನೋಡಿದ್ರೆ, ಗವಿಗಂಗಾಧರೇಶ್ವರ ದೇವಸ್ಥಾನದ ಶಿವಲಿಂಗ ಎಷ್ಟು ಸಿಮೆಟ್ರಿಕ್ ಆಗಿದೆ. ಇವತ್ತಿಗೆ ನಾವು ಮಿಷಿನ್ ಇಟ್ಕೊಂಡು, ನಾವು ಕಾಂಪಾಸ್ ಇಟ್ಕೊಂಡು ಕೂಡ ಅಷ್ಟು ಸಿಮೆಟ್ರಿಕ್ ಆಗಿರುವಂತಹ ಸರ್ಕಲ್ಸ್ನ, ಅಷ್ಟು ಕಾನ್ಸಂಟ್ರಿಕ್ ಆಗಿರುವಂತಹ ರೀತಿಯಲ್ಲಿ ಆ ಒಂದು ಪೀಠವನ್ನು ಇವತ್ತು ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಯಾವುದು ಮಿಷಿನ್ ಇಲ್ಲದೆ ಇರುವಂತಹ ಕಾಲದಲ್ಲಿ ಹೇಗೆ ಮಾಡಿದ್ರು ಅನ್ನೋ ಥರದ್ದೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಇಂಜಿನಿಯರಿಂಗ್ ಅನ್ನೋ ಥರದ್ದು ಏನಿದೆ ಅನುಚಾನವಾಗಿ ಬಂದಿರುವಂಥದ್ದು, ಅದಕ್ಕೆ ಇದೆಲ್ಲ ಉದಾಹರಣೆ. ಈ ಥರದ್ದು ಒಂದಲ್ಲ, ನಾವು ಹುಡುಕ್ತಾ ಹೋದರೆ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲೂ ಇಂಥದ್ದು ಸಿಗತ್ತೆ ನಮಗೆ. ಇವಾಗ ವಿಜಯನಗರದ ನಾನು ಹೇಳಿದೆ, ಮತ್ತು ಶೃಂಗೇರಿದು ಹೇಳಿ, ಗವಿಗಂಗಾಧರೇಶ್ವರ, ಈ ಥರ ಮತ್ತು ಎಲ್ಲೋರ ಬೆಟ್ಟಗಳ ವಿಚಾರ, ಈ ಥರ ನೀವು ಹುಡುಕ್ತಾ ಹೋದರೆ ಇನ್ನೂ ಸಾವಿರಾರು ಉದಾಹರಣೆ ಸಿಗ್ತಾ ಹೋಗುತ್ತೆ. ನೀರಿನಲ್ಲಿ ತೇಲುವಂತಹ ಒಂದು ವಿಷ್ಣುವಿನ ದೇವಾಲಯ ಇದೆ ನೇಪಾಳದಲ್ಲಿ. ಆ ವಿಷ್ಣು ಬಂಡೆಕಲ್ಲು, ಆದರೆ ಅದು ನೀರ್ ಮೇಲೆ ತೇಲ್ತಾ ಇದೆ. ಇವತ್ತಿಗೂ ನೀರ್ ಮೇಲೆ ತೇಲ್ತಾ ಇದೆ. ಅದು ಹೇಗೆ ಮಾಡಿದ್ದಾರೆ? ಅದರ ಹಿಂದೆ ನೋಡಿ, ವಿಜ್ಞಾನ ಇರಬಹುದು ಹಿಂದೆ, ಆದರೆ ಆ ವಿಜ್ಞಾನವನ್ನ ಇವತ್ತು ನಾವೇನು ಮುಂದುವರೆದಿದ್ದೀವಿ ಅಂತ ಅನ್ಕೊಳ್ಳುವಂತಹ ಕಾಲದಲ್ಲಿ ಅಲ್ಲದೆ, ಎಲ್ಲರೂ ಜನಗಳು ಬೇರೆ ದೇಶದ ಎಷ್ಟೋ ನಾಗರಿಕತೆಗಳು ಬೇಟೆಯಾಡಿ ತಿನ್ನಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಜಿ ಆಫ್ ಜಾಮೆಟ್ರಿ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಸಿಮೆಟ್ರಿನ ಮಾಡಿ ತೋರಿಸಿದ್ರು. ಬೇರೆ ದೇಶಗಳಿಗೆ ಬಟ್ಟೆ ಹಾಕೊಳ್ಳೋದು ಹೇಗೆ, ಆಮೇಲೆ ಬಟ್ಟೆಯನ್ನು ನೇಯೋದು ಹೇಗೆ, ಬಟ್ಟೆಯನ್ನು ಬೆಳೆಯೋದು ಹೇಗೆ ಅಂತ ಗೊತ್ತಿಲ್ಲದೆ ಇರಬೇಕಾದ್ರೂ ಕೂಡ ನಮ್ಮ ದೇಶದಲ್ಲಿ ಚೀನಾಂಬರಗಳು ಅಂತ, ಚೈನಾ ಅಂತ ಒಂದು ದೇಶ ಇದೆ ನಮ್ಗೆ ಗೊತ್ತು. ಅದಕ್ಕೆ ಚೈನಾ ಅಂತ ಹೆಸರು ಬಂದಿದ್ದು ಯಾಕೆ ಅಂದರೆ, ಸಿಲ್ಕ್ ಬಟ್ಟೆಗಳು ಸಮೃದ್ಧವಾಗಿದ್ದಂತಹ ದೇಶ. ಅಲ್ಲಿ ಅವರಲ್ಲ, ಈ ಇಂಡಿಯನ್ಸೇ ಅಲ್ಲಿ ಸಿಲ್ಕನ್ನು ಚೆನ್ನಾಗಿ ಬೆಳೆದು ಅಲ್ಲಿ ಸಿಲ್ಕ್ ವಸ್ತ್ರಗಳನ್ನು ಮಾಡ್ತಿದ್ರು. ಹಾಗಾಗಿ ಚೀನಾಂಬರ ಅಂತಂದರೆ ಸಿಲ್ಕಿನ ಬಟ್ಟೆಗಳು ಅಂತ, ಅದು ಸಮೃದ್ಧವಾಗಿದ್ದಂತಹ ದೇಶ. ಆದ ಕಾರಣ ಅದಕ್ಕೆ ಚೈನಾ ಅನ್ನೋಂಥ ಹೆಸರು ಕಾಲಾಂತರದಲ್ಲಿ ರೂಪಾಂತರ ಆಗಿ ಬಂದದ್ದು. ಹೀಗೆ ನಮ್ಮ ದೇಶ ಅನ್ನೋಂಥ ತುಂಬ ವಿಶೇಷ. ಇಲ್ಲಿರುವಂತಹ ವಿಜ್ಞಾನ, ವಾಸ್ತುಶಾಸ್ತ್ರ ಅನ್ನೋ ಥರದ್ದು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಅಂಥದ್ದನ್ನೆಲ್ಲ ನಾವು ಇವತ್ತು ನೋಡ್ತಾ ಇದ್ದೀವಿ ಅಂತಂದರೆ ಆ ಸಂಸ್ಕೃತಿಯನ್ನು ಅಟ್ಲೀಸ್ಟ್ ಮುಂದುವರಿಸುವಂಥದ್ದು ಸಾಕಷ್ಟು ಇವತ್ತು ನಮ್ಮಲ್ಲಿ ಬಿಟ್ಟು ಹೋಗಿಬಿಟ್ಟಿದೆ, ಗೊತ್ತೇ ಇಲ್ಲ. ಟೆಲಿಸ್ಕೋಪು ಇದೆಲ್ಲ ಇಲ್ಲದಿದ್ದರೆ ವಿಜ್ಞಾನಿಗಳು ಇವತ್ತು ಗ್ರಹಣ ಎಷ್ಟೊತ್ತಿಗಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಊರಿನಲ್ಲಿ ಪಂಚಾಂಗ ಕರ್ತೃಗಳು ಕೂಡ ಬೇಕಂದರೆ ಇವತ್ತು ನಿಮಗೆ ಲೆಕ್ಕ ಹಾಕ್ಬಿಟ್ಟು ಹೊರಗಡೆ ಹೋಗಿ ಸೂರ್ಯನನ್ನೇ ನೋಡದೆ ಎಷ್ಟೊತ್ತಿಗೆ ಗ್ರಹಣ ಆಗತ್ತೆ ಅಂತ ಹೇಳ್ಬೋದು. ಅದು ಇಲ್ಲಿನ ಒಂದು ವಿಜ್ಞಾನಕ್ಕೆ ಇರುವಂಥ ಒಂದು ವಿಶೇಷ. ಗುರುಜಿ, ಇವಾಗ ನಾವು ನೋಡ್ತಾ ಇದ್ವಿ ಅಂದರೆ ಯಾವಾಗಲೂ ನಮ್ಮಲ್ಲಿ ಹೆಂಗಾಗ್ತಿತ್ತು ಅಂತಂದರೆ ಅಲ್ಲಿ ಮಕರ ಜ್ಯೋತಿ ದರ್ಶನ ಆಗ್ತಾ ಇರ್ತಿತ್ತು, ಇಲ್ಲಿ ಗವಿಗಂಗಾಧರನ ಮೇಲೆ ಸೂರ್ಯ ರಶ್ಮಿಗಳು ಬೀಳ್ತಾ ಇತ್ತು. ಈ ಸಲ ಸ್ವಲ್ಪ ಕನ್ಫ್ಯೂಷನ್ಸು ಇತ್ತು ಎಲ್ರಿಗೂ, ಯಾವಾಗ ಅದು ಚೇಂಜ್ ಆಗುತ್ತಾ ಇದು ಚೇಂಜ್ ಆಗುತ್ತಾ ಅಂತ. ಬಟ್ ಪ್ರತಿ ವರ್ಷ 14ಕ್ಕೆ ಹೀಗಾಗತ್ತೆ ಅನ್ನೋದೊಂದು ತಲೆಯಲ್ಲಿತ್ತು. 14, 15 ಅಂತ ಹೇಳುವಂಥದ್ದಕ್ಕೆ ಸ್ವಲ್ಪ
ನಾನು ವಿಸ್ತಾರವಾಗಿ ಹೇಳಬೇಕು ಯಾಕೆ 14 ಇರೋದು 15 ಆಗ್ತಿದೆ ಇವಾಗ ಅನ್ನೋದು ಅಂತಂದ್ರೆ ಅದು ಇಷ್ಟು ವರ್ಷಕ್ಕೊಮ್ಮೆ ಒಂದು ದಿನ ಅಂತ ಬದಲಾಗತ್ತೆ. ತುಂಬಾ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಯಾಕೆಂದ್ರೆ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ನಾವೇನು ಹೇಳ್ತೀವಿ ಅದಕ್ಕೂ ಹಿಂದೂ ಕ್ಯಾಲೆಂಡರ್ಗೂ ಒಂದು ಚೂರು ವ್ಯತ್ಯಾಸ ಇದೆ. ಅಂದ್ರೆ 365.25 ಅನ್ನೋ ರೀತಿ ಡೇ ಅನ್ನೋ ತರದ್ದು ಇದರಲ್ಲಿರೋದು ಗ್ರೆಗೋರಿಯನ್ ಕ್ಯಾಲೆಂಡರ್. ಅದು ಭಾರತೀಯ ಒಂದು ಶಾಸ್ತ್ರದಲ್ಲಿ ನಾವು ನೋಡಿದಾಗ ಇನ್ನೊಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಹಾಗಾಗಿ ಎಷ್ಟೋ ವರ್ಷಗಳಿಗೆ ಒಮ್ಮೆ 14 ಇರುವಂತಹ ಸಂಕ್ರಮಣ 15ಕ್ಕೆ ಬರುತ್ತೆ. ಸಂಕ್ರಮಣ ನಿನ್ನೆ ಆದ್ರೂ ಕೂಡ ಆಚರಣೆ ಇವತ್ತೇ, ನಿನ್ನೆ ಒಂದಿಷ್ಟು ಸಮಯಕ್ಕೆ ಅಂತ ಆಗಿರತ್ತೆ, ಇವತ್ತಿಗೆ ಆಚರಣೆ. ಸೊ ಅದನ್ನ ನಾನು ಇನ್ನೂ ಎಷ್ಟು ಡೀಟೈಲ್ ಆಗಿ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ತುಂಬಾ ವಿಸ್ತಾರ ಆಗತ್ತೆ, ಮತ್ತೆ ಸ್ವಲ್ಪ ಡೀಪ್ ಆಗ್ಬಿಡತ್ತೆ, ಬರೀ ಜ್ಯೋತಿಷ್ಯದ ವಿಚಾರ ಆಗ್ಬಿಡತ್ತೆ. ಆದ್ರೆ ಒಂದು ಏನು ಅಂತಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ಗೂ ಇಂಡಿಯನ್ ಕ್ಯಾಲೆಂಡರ್ಗೂ ಇರುವಂತ ಒಂದು ಸಣ್ಣ ಡಿಫ್ರೆನ್ಸ್ ಅನ್ನೋ ಥರದ್ದು ಏನಿದೆಯಲ್ಲ, ಅದು ಎಷ್ಟೋ ವರ್ಷಗಳಿಗೆ ಒಮ್ಮೆ ಸಂಕ್ರಾಂತಿಯ ದಿನ ಒಂದಿನ ಮುಂದಕ್ಕೆ ಹೋಗುತ್ತೆ. ಅದಾದ್ಮೇಲೆ ಇನ್ನೆಷ್ಟೋ ನಡೆಯುತ್ತೆ ಆ ಥರ. ಅಂದ್ರೆ ಇನ್ನು ಅನೇಕ ವರ್ಷಗಳಿಗೆ 16ನೇ ತಾರೀಕಿಗೂ ಬರಬಹುದು ಸಂಕ್ರಮಣ. ಆ ತರದ್ದು ಸಾಧ್ಯತೆ ಒಂದು ಮುಂದಕ್ಕೆ ಹೋಗ್ತಾ ಇರುತ್ತೆ, ಒಂದಿನ. ಸೊ ಆ ತರ ಈಗ ನಾವು ಇವತ್ತಿನ ಒಂದು ಜನವರಿ ಫೆಬ್ರವರಿ ಕ್ಯಾಲೆಂಡರ್ ನಾವೇನು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಇಟ್ಕೊಂಡು ನಾವು ರಾಮ್ ದೇವರು ಇದ್ದಂತಹ ಒಂದು ಕಾಲಮಾನಕ್ಕೆ ನಾವು ಕ್ಯಾಲೆಂಡರ್ ಹಾಕಿ ನೋಡಿದಾಗ ಅದು ಇನ್ಯಾವತ್ತೋ ಡಿಸೆಂಬರ್ ಟೈಮಲ್ಲೇ ಬರಬಹುದು ಸಂಕ್ರಮಣ ಅಂತ ಕಾಣುತ್ತೆ. ಸೊ ಅಷ್ಟು ಒಂದು ವ್ಯತ್ಯಾಸ ಅಂತೂ ಇದೆ, ತುಂಬಾ ಮೈನರ್ ಆಗಿರುವಂತ ಒಂದು ವ್ಯತ್ಯಾಸ ಇದೆ. ಮತ್ತೆ ಏನು ಅಂತಂದ್ರೆ ಅಲ್ಲಿ ರಿಸರ್ಚ್ ಮಾಡಿರುವಂತಹ ರೀತಿ ತುಂಬಾ ಏನು ನಮ್ಮ ಅದು ಇಷ್ಟು ಸುತ್ತಬೇಕು, ಇಷ್ಟು ನಿಮಿಷ ಇಷ್ಟು ಗಳಿಗೆಯಲ್ಲೇ ಆ ಭೂಮಿ ಅಷ್ಟು ಸುತ್ತನ್ನ ಮುಗಿಸತ್ತೆ ಅನ್ನೋದು ಶಾಸ್ತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೇ ಇವಾಗ ಗ್ರೆಗೋರಿಯನ್ ಕ್ಯಾಲೆಂಡರ್ ಲೀಪ್ ಇಯರ್ ಅಂತ ಮಾಡ್ತಾರೆ. ಆ 1/4 ದಿವಸ ಏನು ಉಳಿಯತ್ತಲ್ಲ ಅದನ್ನ 4 ವರ್ಷಗಳಿಗೆ ಸೇರಿಸಿ ಫೆಬ್ರವರಿ ತಿಂಗಳಿಗೆ ಹಾಕಿ 29ನೇ ತಾರೀಕು ಬರುತ್ತೆ ಲೀಪ್ ಇಯರ್ ಅಂತ. ಅದು ಎಲ್ಲ